ಸ್ನೇಹಿತರೆ, ನೀವು ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡ್ತೀರಾ? ಸ್ವಿಗ್ಗಿ, ಅಮೆಝಾನ್, ಬಿಗ್ ಬಾಸ್ಕೆಟ್ ಹೀಗೆ ಆ್ಯಪ್ಗಳ ಮೂಲಕ ದಿನಸಿ ತರಿಸುವ ಅಭ್ಯಾಸ ನಿಮಗಿದೆಯಾ? ಹಾಗಿದ್ರೆ ಮಿಸ್ ಮಾಡಿದೆ ನೋಡಿ ಇಲ್ಲಿ. ಯಾಕಂದರೆ ನೀವು ದುಡ್ಡು ಕೊಟ್ಟು ಆರ್ಡರ್ ಮಾಡಿರೋ ದಿನಸಿಯೊಂದಿಗೆ ದತ್ತೂರಿ ಹಣ್ಣು ಅಥವಾ ಕಾಯಿ ರೂಪದಲ್ಲಿ ಸಾವು ಕೂಡ ಕಾಂಪ್ಲಿಮೆಂಟರಿ ಆಗಿ ಫ್ರೀಯಾಗಿ ಬರ್ಬೋದು. ಯಾಕಂದರೆ ಟಾಕ್ಸಿಕ್ ಹಣ್ಣುಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ ಫ್ರೀ ಅಂತ ಹೇಳಿ. ಬೆಂಗಳೂರಲ್ಲಿ ನಡೆದಿರೋ ಒಂದು ಬೆಚ್ಚಿ ಬೀಳಿಸೋ ಘಟನೆ ಇದು. ಆನ್ಲೈನ್ನಲ್ಲಿ ಫ್ರೀಯಾಗಿ ಸಿಕ್ತು ಅಂತ ದತ್ತೂರಿ ಹಣ್ಣನ್ನು ತರಿಸಿ ತಿಂದ ಮಹಿಳೆ ತೀವ್ರ ಅಸ್ವಸ್ಥರಾಗಿ ಈಗ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದರ ಬೆನ್ನಲ್ಲೇ ಅಲರ್ಟ್ ಆಗಿರೋ ಸರ್ಕಾರ ಕ್ವಿಕ್ ಕಾಮರ್ಸ್ ಕಂಪನಿಗಳ ವಿರುದ್ಧ ಆಕ್ಷನ್ ತಗೊಳ್ತಾ ಇದ್ದಾರೆ. ಹಾಗಿದ್ರೆ ಏನಿದು ದತ್ತೂರಿ ಅಥವಾ ದತ್ತೂರ ಹಣ್ಣು? ಇದರಲ್ಲಿ ಏನಿರುತ್ತೆ? ಇದು ಇಷ್ಟೊಂದು ಟ್ರೆಂಡಿಂಗ್ ಯಾಕಿದೆ? ತಿಂದಾಗ ದೇಹದಲ್ಲಿ ಏನಾಗುತ್ತೆ? ಹಾಗೆ ತುಂಬಾ ಜನ ಆ ಸೀಡ್ಸ್, ಈ ಸೀಡ್ಸ್ ಅಂತ ಹೇಳಿ ಬೇರೆ ಬೇರೆ ಬೀಜಗಳನ್ನ ತಿಂತಾರೆ. ಅದು ಕೂಡ ಎಷ್ಟು ತಿನ್ಬೇಕು, ಮಿತಿ ಮೀರಿದ್ರೆ ಪ್ರಾಣನೇ ಹೋಗುತ್ತೆ ಸ್ನೇಹಿತರೆ. ಜೊತೆಗೆ ಕೆಲವರು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆಪ್ರಿಕಾಟ್, ಈ ಬಾದಾಮಿ ಹಣ್ಣು ಅಂತೆಲ್ಲ ಕರೀತಾರೆ, ಕೆಲವರೆಲ್ಲ ಸಕ್ಕರೆ ಬಾದಾಮಿ ಅಂತೆಲ್ಲ ಕರೀತಾರೆ. ಇವ್ರೇನು ಮಾಡ್ತಾರೆ, ಈ ಆಪ್ರಿಕಾಟ್ದು ಮೇಲಿನ ಹಣ್ಣು ಮಾತ್ರ ತಿನ್ನೋದಲ್ಲ, ಒಡೆದು ಒಳಗಿರೋ ಬೀಜವನ್ನು ಕೂಡ ತಿಂತಾರೆ. ಇದು ಎಷ್ಟು ಡೇಂಜರಸ್, ಯಾವ ವಿಷಯ ಅದರಲ್ಲಿರುತ್ತೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಎಲ್ಲವನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಡೆಲಿವರಿ ಬಾಯ್ ತಂದ ದತ್ತೂರಿ ಬಾಂಬ್. ಸ್ನೇಹಿತರೆ, ಮೊದಲಿಗೆ ಬೆಂಗಳೂರಲ್ಲಿ ಆಗಿದ್ದೇನು ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಸುದ್ದಿ ಇದು ಲೇಟೆಸ್ಟ್. ಮಹಿಳೆಯೊಬ್ಬರು ತಮ್ಮ ಮನೆಗೆ ಆನ್ಲೈನ್ ಆ್ಯಪ್ ಮೂಲಕ ಒಂದಷ್ಟು ಆಹಾರ ಪದಾರ್ಥಗಳನ್ನ ಆರ್ಡರ್ ಮಾಡಿದ್ರು. ಡೆಲಿವರಿ ಪಾರ್ಟ್ನರ್ ಬಂದರು, ಪಾರ್ಸೆಲ್ ಕೊಟ್ಟು ಹೋದ್ರು. ಆ ಪಾರ್ಸೆಲ್ ಓಪನ್ ಮಾಡಿದಾಗ ಅವರು ಆರ್ಡರ್ ಮಾಡಿದ್ದ ವಸ್ತುಗಳ ಜೊತೆಗೆ ಒಂದು ಎಕ್ಸ್ಟ್ರಾ ಕಾಯಿ ಇತ್ತು. ಅದೇ ಈ ವಿಷಕಾರಿ ದತ್ತೂರಿ ಅಥವಾ ದತ್ತೂರ ಕಾಯಿ. ಕಂಪನಿ ಕಡೆಯಿಂದ ಈ ಕಾಯಿಯನ್ನ ಕಾಂಪ್ಲಿಮೆಂಟ್ರಿ ಫ್ರೀ ಅಂತ ಕೊಟ್ಟಿದ್ರು. ಎಕ್ಸ್ಟ್ರಾ ಏನೋ ನಿಮಗೇನೋ ಬಂಪರ್ ಗಿಫ್ಟ್ ಕೊಟ್ಟಿದ್ದೀವಿ ಅಂತ. ಏನೋ ಕೊಟ್ಟಿದ್ದಾರೆ ಫ್ರೀಯಾಗಿ, ಏನೋ ಹಣ್ಣು ಇರಬೇಕು, ತಿನ್ನೋದಿರಬೇಕು ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ರು. ಯಾರೂ ಬಳಸಿಲ್ಲ. ಆರ್ಡರ್ ಮಾಡಿದ ದಿನ ಯಾರೂ ಅದನ್ನು ತಿಂದಿಲ್ಲ. ಆದರೆ ಮಾರನೇ ದಿನ ಆ ಮಹಿಳೆಯ ತಾಯಿ ಈ ಫ್ರೀಯಾಗಿ ಬಂದಿದ್ದ ಹಣ್ಣು ಹೆಂಗಿರುತ್ತೋ ನೋಡೋಣ ಅಂಥೇಳಿ ವಿಷಕಾರಿ ಅಂತ ಗೊತ್ತಿಲ್ಲದೆ ಅದನ್ನು ಓಪನ್ ಮಾಡಿದ್ದಾರೆ. ಒಳಗಿದ್ದ ಒಂದೆರಡು ಬೀಜಗಳನ್ನು ಬಾಯಿಗೆ ಹಾಕೊಂಡಿದ್ದಾರೆ ಅಷ್ಟೇ. ಈ ಟಾಕ್ಸಿಕ್ ಹಣ್ಣುಗಳನ್ನು ತಿಂದ 10-20 ನಿಮಿಷಗಳಲ್ಲಿ ಅವರ ದೇಹದಲ್ಲಿ ವಿಪರೀತ ಚೇಂಜಸ್ ಶುರುವಾಯಿತು. ಉಸಿರಾಟದ ಸಮಸ್ಯೆ ಆಯಿತು, ವಿಪರೀತ ಸುಸ್ತು, ಎದೆನೋವು ಶುರುವಾಯಿತು. ಫ್ಯಾಮಿಲಿಯವರು ಗಾಬರಿಯಾಗಿ ಕೂಡಲೇ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಆ ಮಹಿಳೆಯ ಹಾರ್ಟ್ಗೆ ಸಮಸ್ಯೆ ಆಗಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ರೈಟ್ ಟೈಮ್ಗೆ ಕರೆಕ್ಟಾಗಿ ಚಿಕಿತ್ಸೆ ಸಿಕ್ಕಿದ್ರಿಂದ ಮಹಿಳೆಯ ಜೀವ ಉಳಿದಿದೆ. ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಅಂದಹಾಗೆ ದೈತ್ಯ ಇ ಕಾಮರ್ಸ್ ವೇದಿಕೆಗಳು ಈ ಟಾಕ್ಸಿಕ್ ಹಣ್ಣುಗಳನ್ನ, ವಿಷಕಾರಿ ದತ್ತೂರಿಯನ್ನ ಯಾವುದೇ ವಾರ್ನಿಂಗ್ ಇಲ್ಲದೆ, ಲೇಬಲ್ ಇಲ್ಲದೆ ಬೇಕಾಬಿಟ್ಟಿಯಾಗಿ ಯಾಕೆ ಇದನ್ನ ಮಾರೋಕ್ ಶುರು ಮಾಡಿದ್ದಾರೆ? ಇದರ ಬಗ್ಗೆ ಹಲವರು ದತ್ತೂರಿ ಹಣ್ಣಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆತಂಕ ವ್ಯಕ್ತಪಡಿಸಿದ್ರು. ಏನಿದು ಅಂತ ಹೇಳಿ, ಇದೆಲ್ಲಿಂದ ಬಂತಿದ್ದಕ್ಕಿದ್ದಂತೆ ಅಂತ. ಇದರ ಬೆನ್ನಲ್ಲೇ ಆರೋಗ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಆಕ್ಷನ್ ತಗೊಳ್ತಾ ಇದ್ದಾರೆ. ನಗರದ ಹಲವು ಕಡೆ ಅಮೆಝಾನ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಬಿಗ್ ಬಾಸ್ಕೆಟ್ ಸೇರಿ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಗೋದಾಮುಗಳನ್ನು ರೇಡ್ ಮಾಡಿ ಚೆಕ್ ಮಾಡಿದ್ದಾರೆ. ಹಲವರು ಈ ವಿಷಕಾರಿ ದತ್ತೂರಿ ಸ್ಟಾಕ್ ಇಟ್ಕೊಂಡಿದ್ದು ಕೂಡ ಗೊತ್ತಾಗಿದೆ. ಹೀಗಾಗಿ ಇ ಕಾಮರ್ಸ್ ವೇದಿಕೆಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಪ್ರತಿನಿಧಿಗಳಿಗೆ ವಿಚಾರಣೆಗೆ ಬರುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಗೋದಾಮಿನ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋಕ್ಕೂ ಕೂಡ ಶಿಫಾರಸು ಮಾಡಲಾಗಿದೆ. ಹಾಗೆ ದತ್ತೂರಿ ಹಣ್ಣಿನ ಬಗ್ಗೆ ಯಾವುದೇ ಜಾಹೀರಾತು ಕೊಡ್ತಾ ಇದ್ರೆ ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಿ ಸೇಲ್ಸ್ ನಿಲ್ಲಿಸಿ ಅಂತ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಕರ್ನಾಟಕ ಫುಡ್ ಸೇಫ್ಟಿ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಕಮಿಷನರ್ ಶ್ರೀನಿವಾಸ್ಗೆ ಆರ್ಡರ್ ಮಾಡಿದ್ದಾರೆ. ಹಾಗಿದ್ರೆ ಇಷ್ಟೆಲ್ಲ ಆತಂಕಕ್ಕೆ, ಅನಾಹುತಕ್ಕೆ ಕಾರಣ ಆಗಿರೋ ದತ್ತೂರ ಅಥವಾ ದತ್ತೂರಿ ಅಂದರೆ ಏನು? ಎಲ್ಲಿಂದ ಉತ್ಪತ್ತಿ ಆಯ್ತಿದ್ದು? ಇದು ಯಾಕೆ ತಿನ್ನಕ್ಕೆ ಶುರು ಮಾಡಿದ್ದಾರೆ ಜನ? ಇವ್ರು ಯಾಕೆ ಮಾರಕ್ಕೆ ಶುರು ಮಾಡಿದ್ದಾರೆ? ಮತ್ತು ವಿಷ ಆಗಿದ್ರೆ ಜನ ಯಾಕೆ ತರಿಸ್ಕೊಂಡು ತಿಂತಾ ಇದ್ದಾರೆ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಈಗ. ದೇವರ ಹೂವು, ಮನುಷ್ಯಂಗೆ ಸಾವು. ಸ್ನೇಹಿತರೆ, ದತ್ತೂರಿ ಅನ್ನೋದು ಸೊಲಾನೆಸಿ ಅಂದರೆ ನೈಟ್ ಶೇಡ್ ಕುಟುಂಬಕ್ಕೆ ಸೇರಿದ ಒಂದು ಸಸ್ಯ. ಇದನ್ನು ಸ್ಥಳೀಯವಾಗಿ ಉಮ್ಮಟ್ಟಿ ಅಥವಾ ಉನ್ಮತ್ತ ಗಿಡ ಅಂತೆಲ್ಲ ಕರೀತಾರೆ. ಯಾಕಂದರೆ ಇದು ದೇಹ ಸೇರಿದ್ರೆ ಮೆದುಳಿನ ನಿಯಂತ್ರಣ ತಪ್ಪಿ ಒಂಥರ ಭ್ರಮೆ ಕಾರಣ ಆಗುತ್ತೆ. ಯಾಕೆ ಹೀಗಾಗುತ್ತೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಸಾಮಾನ್ಯವಾಗಿ ಈ ಗಿಡವನ್ನು ಯಾರೂ ಸ್ಪೆಷಲ್ ಆಗಿ ಬೆಳೆಯಲ್ಲ. ಇದು ನಮ್ಮ ಸುತ್ತಮುತ್ತ ರಸ್ತೆ ಬದಿಯಲ್ಲಿ ಕಸದ ಗುಂಡಿಗಳ ಹತ್ತಿರ ಕಳೆ ರೀತಿ ಬೆಳ್ಕೊಳ್ಳುತ್ತೆ. ಇದನ್ನು ಯಾಕೆ ಆನ್ಲೈನಲ್ಲಿ ಮಾರ್ತಾ ಇದ್ರು ಅಂದರೆ, ಮುಖ್ಯವಾಗಿ ನಮ್ಮಲ್ಲಿ ಇದನ್ನು ಶಿವದೇವರ ಪೂಜೆಗೆ ಬಳಸ್ತಾರೆ. ಶ್ರಾವಣ ಮಾಸದಲ್ಲಿ ಶಿವರಾತ್ರಿಯಲ್ಲಿ ದತ್ತೂರಿ ಹೂವು ಮತ್ತು ಕಾಯಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರುತ್ತೆ. ಜನ ಪೂಜೆ ಕೇಳ್ತಾರೆ ಅಂತ ಈ ಆನ್ಲೈನ್ ಕಂಪನಿಗಳು ಕೂಡ ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ದತ್ತೂರಿ ಇದೆಯಲ್ವಾ, ಇದೊಂದು ವಿಷಕಾರಿ ಸಸ್ಯ. ದತ್ತೂರಿ ಗಿಡದ ಎಲೆ, ಹೂವು, ಕಾಂಡ, ಬೇರು, ಬೀಜ ಹೀಗೆ ಪ್ರತಿಯೊಂದು ಭಾಗದಲ್ಲೂ ಪಾಯ್ಸನ್ ಇರುತ್ತೆ. ಇದರಲ್ಲಿ ಟ್ರೋಪೇನ್ ಆಲ್ಕಲಾಯ್ಡ್ಸ್ ಗ್ರೂಪ್ಗೆ ಸೇರಿದ ಪ್ರಬಲ ರಾಸಾಯನಿಕಗಳಿವೆ. ಅದರಲ್ಲೂ ಸ್ಕೋಪೋಲಾಮೈನ್, ಹಯೋಸೈಮೈನ್ ಮತ್ತು ಆಟ್ರೋಪಿನ್ ಅನ್ನೋ 3 ಮಾರಣಾಂತಿಕ ಕೆಮಿಕಲ್ಸ್ ಇದರಲ್ಲಿರ್ತವೆ. ಈ ದತ್ತೂರಿನ ತಿಂದರೆ ಮೊದಲು ಬಾಯಿ, ಗಂಟಲು ಸಂಪೂರ್ಣ ಒಣಗುತ್ತೆ, ವಿಪರೀತ ಬಾಯಾರಿಕೆ ಶುರುವಾಗುತ್ತೆ, ಕಣ್ಣಿನ ದೃಷ್ಟಿ ಮಂಜಾಗುತ್ತೆ, ಹೃದಯದ ಬಡಿತ ಪ್ರತಿ ನಿಮಿಷಕ್ಕೆ 100ರ ಗಡಿ ದಾಟಿ ಟ್ಯಾಕಿಕಾರ್ಡಿಯಾ ಸ್ಥಿತಿಗೆ ಹೋಗುತ್ತೆ.
ಸರಿಯಾದ ಟೈಮ್ಗೆ ಚಿಕಿತ್ಸೆ ಸಿಗಲಿಲ್ಲ ಅಂದರೆ ಸಾವು ಉಂಟಾಗ್ಬೋದು. ಇದಕ್ಕಿಂತ ಅಪಾಯಕಾರಿ ಅಂದರೆ ಈ ಕಾಯಿಯಲ್ಲಿರೋ ವಿಷ ನೇರವಾಗಿ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಕೇಂದ್ರೀಯ ನರಮಂಡಲದ ಮೇಲೆ ಅಟ್ಯಾಕ್ ಮಾಡುತ್ತೆ. ಮನುಷ್ಯ ಭ್ರಮೆಗೆ ಒಳಗಾಗ್ತಾನೆ, ಮೆದುಳು ಕಂಟ್ರೋಲ್ ತಪ್ಪುತ್ತೆ, ಕಡೆಗೆ ಉಸಿರಾಟದ ವೈಫಲ್ಯ ಉಂಟಾಗಿ ರೋಗಿ ಕೋಮಾಗಿ ಹೋಗಿ ಸಾವು ಸಂಭವಿಸುವ ಅಪಾಯ ಕೂಡ ಇರುತ್ತೆ. ಸ್ನೇಹಿತರೆ, ಇಷ್ಟೊಂದು ವಿಷಕಾರಿಯಾಗಿರೋ ದತ್ತೂರಿಗೆ ನಮ್ಮ ಆಯುರ್ವೇದದಲ್ಲಿ ಸ್ಥಾನ ಇದೆ. ಇದನ್ನು ಜ್ವರ, ಕೀಲು ನೋವು, ಅಸ್ತಮಾದಂತಹ ಉಸಿರಾಟದ ಸಮಸ್ಯೆ, ಮಸಲ್ ಕ್ರ್ಯಾಂಪ್ಸ್ ಮತ್ತು ವಿಪರೀತ ಹೊಟ್ಟೆ ನೋವಿನ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಆದರೆ ಅದನ್ನು ಡೈರೆಕ್ಟಾಗಿ ಹಂಗೆ ಕಾಯಿ ತಗೊಂಡು ನೂರಾರು ತಿನ್ನೋದಲ್ಲ. ಆಯುರ್ವೇದದಲ್ಲಿ ಅದನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಅದಕ್ಕೆ ಆಯುರ್ವೇದ ವೈದ್ಯರುಗಳು ಅದಕ್ಕೊಂದು ಫಾರ್ಮುಲಾ ಪ್ರಕಾರ ಬಳಸ್ತಾರೆ. ಈಗ ನಮ್ಮ ಮಾತ್ರೆ, ನಮ್ಮ ಸಿರಪ್ಗಳು, ಇಂಜೆಕ್ಷನ್ ಅದರಲ್ಲೂ ಕೆಮಿಕಲೇ ಇರೋದಲ್ವಾ, ತಗೊಂಡು ಕುಡಿಬಿಡೋಕ್ಕಾಗತ್ತಾ? ಅದಕ್ಕೊಂದು ಪ್ರೊಸೀಜರ್ ಇದೆಯಲ್ವಾ, ಅದಕ್ಕೊಂದು ಪ್ರಮಾಣ ಅನ್ನೋದಿದೆಯಲ್ವಾ. ಇಲ್ಲೂ ಕೂಡ ಅಷ್ಟೇ, ಅದರ ಎಲೆ, ಬೀಜ, ಅದರಿಂದ ಅದರ ಸ್ಯಾಂಪಲನ್ನು, ರಸವನ್ನು ನಿಗದಿತ ಪ್ರಮಾಣದಲ್ಲಿ ಆಯುರ್ವೇದಿಕ್ ಫಾರ್ಮುಲೇಷನ್ಸಲ್ಲಿ ಯೂಸ್ ಮಾಡ್ತಾರೆ. ಅದರರ್ಥ ನಾವು ತಗೊಂಡು ತಿಂದುಬಿಡಬೇಕು ಅಂತಲ್ಲ. ಇದರ ಎಲೆಯ ರಸವನ್ನು ಸ್ಕ್ಯಾಲ್ಪ್ಗೆ ಹಚ್ಚಿ ತಲೆ ಹೊಟ್ಟು ಕೂದಲು ಉದುರುವಿಕೆ ತಡೆಯೋದಕ್ಕೂ ಕೂಡ ಆಯುರ್ವೇದದಲ್ಲಿ ಬಳಸ್ತಾರೆ. ಆದರೆ ನೆನಪಿರಲಿ, ಮತ್ತೆ ಹೇಳ್ತಾ ಇದ್ದೀವಿ, ಆಯುರ್ವೇದದಲ್ಲಿ ಅದಕ್ಕೆ ಪ್ರೋಸೆಸ್ ಇದೆ. ವಿಷಕಾರಿ ಅಂಶವನ್ನು ತೆಗೆದುಬಿಟ್ಟು ಅದನ್ನು ಅವರೊಂದು ಪರ್ಟಿಕ್ಯುಲರ್ ಪ್ರಾಸೆಸ್ನಲ್ಲಿ ಔಷಧೀಯ ಗುಣವನ್ನು ಮಾತ್ರ ಯೂಸ್ ಮಾಡ್ತಾರೆ. ಅದು ಕೂಡ ಮಿಲಿಗ್ರಾಮ್ ಲೆಕ್ಕದಲ್ಲಿ. ಅದು ಕೂಡ ಆಯುರ್ವೇದಿಕ್ ಡಾಕ್ಟರ್ಗಳು, ತಜ್ಞರ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಜನರು ಇಂಟರ್ನೆಟ್ನಲ್ಲಿ, ಯೂಟ್ಯೂಬ್ನಲ್ಲಿ ಅರ್ಧ ಓದ್ಕೊಂಡು ತಿಳ್ಕೊಂಡು ತಾವೇ ಡಾಕ್ಟರ್ ಆಗೋಕ್ಕೆ ಹೋದರೆ ಅಪಾಯ ಗ್ಯಾರಂಟಿ. ಇಲ್ಲಿ ಬರೀ ದತ್ತೂರಿ ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ಜನ ಮಾಡ್ತಿರೋದು ಎಡವಟ್ಟು ಇನ್ನೂ ಸುಮಾರಿದೆ. ಡೈಲಿ ಲೈಫಲ್ಲಿ ದತ್ತೂರಿ ಬಿಡಿ, ದಿನ ಬಳಸಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಇವಾಗೇನೋ ಕೆಲವರು ವಿಡಿಯೋ ಮಾಡಿ ಆ ಬೆನಿಫಿಟ್ ಇದೆ, ಈ ಬೆನಿಫಿಟ್ ಇದೆ ಅಂತ ಹಾಕಿದಕ್ಕೆ ಜನ ಬಂದು ತಿನ್ನೋ ಕೆಲಸ ಶುರು ಮಾಡಿದ್ದಾರೆ. ಈಗ ಅದಕ್ಕೆ ನಾವೀಗ ಅಲರ್ಟ್ ಮಾಡೋ ಪ್ರಯತ್ನ ಮಾಡಿದ್ದೇವೆ. ಬಟ್ ಡೈಲಿ ಲೈಫಲ್ಲಿ ಇಷ್ಟಪಟ್ಟು ತಿನ್ನೋ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದುಕೊಂಡಿರೋ ಕೆಲ ಹಣ್ಣುಗಳ ಬೀಜಗಳಲ್ಲೂ ವಿಷ ಅಡಗಿದೆ ಸ್ನೇಹಿತರೆ. ಅದರಲ್ಲಿ ಮೊದಲನೇದು ಮತ್ತು ಅತ್ಯಂತ ಅಪಾಯಕಾರಿಯಾಗಿರೋದು ಆಪ್ರಿಕಾಟ್ನ ಬೀಜ. ಆಪ್ರಿಕಾಟ್ ಹಣ್ಣು ತುಂಬ ಸೇಫ್, ಒಳ್ಳೆಯದು ಕೂಡ. ಆದರೆ ಅದರ ಒಳಗಿನ ಬೀಜ ಒಡೆದ್ಬಿಟ್ಟು ಅದ್ರ ಬೀಜ ತೆಗೆದು ತಿಂತಾರಲ್ಲ, ಅದರಲ್ಲಿ ಅಮಿಗ್ಡಾಲಿನ್ ಅನ್ನೋ ಅಪಾಯಕಾರಿ ಅಂಶ ಇದೆ. ಆಪ್ರಿಕಾಟ್ ಒಳಗಿರೋ ಗಟ್ಟಿಯಾದ ಓಡನ್ನು ಒಡೆದುಬಿಟ್ಟು ಬೀಜವನ್ನು ತೆಗೆದುಬಿಟ್ಟು ತಿಂದಾಗ ಅದು ಹೊಟ್ಟೆಗೆ ಹೋಗಿ ಸೈನೈಡ್ ರೀತಿ ರಿಯಾಕ್ಟ್ ಆಗುತ್ತೆ. ವಿಷದ ಥರ ಹೊಟ್ಟೆಗೆ ಸೇರಿ ಅಲ್ಲಿನ ಎನ್ಸೈಮ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಈ ರಿಯಾಕ್ಷನ್ನಿಂದ ಹೈಡ್ರೋಜನ್ ಸೈನೈಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಎಷ್ಟು ಅಪಾಯಕಾರಿ ಅದು ನಿಮಗೆಲ್ಲ ಗೊತ್ತೇ ಇದೆ. ಸೈನೈಡ್ ಒಂದು ಭಯಂಕರ ವಿಷ. ಈ ವಿಷ ನಮ್ಮ ದೇಹದ ಜೀವಕೋಶಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡೋದನ್ನೇ ಕಟ್ ಮಾಡುತ್ತೆ. ಇದರಿಂದ ತಕ್ಷಣ ಉಸಿರುಗಟ್ಟುವಿಕೆ, ವಿಪರೀತ ತಲೆನೋವು, ಆಖರಿಗೆ ವಾಂತಿ ಎಲ್ಲ ಶುರು ಆಗ್ಬೋದು. ಸ್ವಲ್ಪ ಜಾಸ್ತಿ ತಿಂದರೆ ಇಮಿಡಿಯೇಟ್ಲಿ ಫಿಟ್ಸ್ ಬಂದು ಹೃದಯಾಘಾತ ಆಗಿ ಕ್ಷಣಾರ್ಧದಲ್ಲಿ ಪ್ರಾಣ ಕೂಡ ಹೋಗ್ಬೋದು. ಹಾಗಾಗಿ ದಯವಿಟ್ಟು ಬಾದಾಮಿ ಹಣ್ಣು, ಸಕ್ಕರೆ ಬಾದಾಮಿ ಏನೇನೋ ಅಂತ ಅಂದ್ಕೊಂಡು ಏಪ್ರಿಕಾಟ್ ಹಣ್ಣು ತಿನ್ನೋದಲ್ಲದೆ ಅದ್ರ ಬೀಜ ಒಡೆದುಬಿಟ್ಟು ತೆಗೆದುಬಿಟ್ಟು ಅದನ್ನು ಡ್ರೈ ಫ್ರೂಟ್ಸ್ಗೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋಕೆ ಹೋಗಬೇಡಿ ಸ್ನೇಹಿತರೆ. ಇದನ್ನು ಎಲ್ಲರಿಗೂ ಹೇಳಿ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ದಿನ ತಿನ್ನೋ ಸೇಬು ಹಣ್ಣಿನ ಬೀಜ, ಚೆರ್ರಿ ಹಣ್ಣಿನ ಬೀಜ, ಪ್ಲಮ್, ಪೀಚ್ ಹಣ್ಣುಗಳ ಬೀಜದಲ್ಲೂ ಅಮಿಗ್ಡಾಲಿನ್ ಇರುತ್ತೆ. ಇದು ದೇಹ ಸೇರಿದ್ರೆ ಸೈನೈಡ್ ಅಂಶವನ್ನು ರಿಲೀಸ್ ಮಾಡುತ್ತೆ. ನೀವು ಕೇಳ್ಬೋದು, ನಾವು ಸೇಬು ತಿನ್ನುವಾಗ ಒಂದೆರಡು ಬೀಜ ಕಚ್ತೀವಲ್ವಾ ಅಂತ, ಏನು ಆಗಲ್ವಾ ಅಂತ. ಅದು ಆಕಸ್ಮಿಕವಾಗಿ ಒಂದೆರಡು ಬೀಜ ಆಗಿದ್ರೆ ಅದು ಓಪನ್ ಆಗ್ಬೋದು ಅಷ್ಟೇ ತಾನೇ. ಎಲ್ಲ ಬೀಜನ ಯಾರು ಆಗಿಲಿಕ್ಕೆ ಆಗೋದು ಇಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಅದು ಸೀದಾ ದೇಹಕ್ಕೆ ಹೋಗಿ ಓಪನ್ ಆಗದೆ ಹಾಗೆ ಹೊರಗೆ ಹೋಗುತ್ತೆ ಅದು. ಆದರೆ ಅಗದು ಚೆನ್ನಾಗಿ ಬೀಜನ ಅಗದು ಪುಡಿ ಮಾಡಿ ಜ್ಯೂಸ್ ಮಾಡಿ ಪೂರ ಸ್ಮ್ಯಾಶ್ ಮಾಡಿ ಬ್ಲೆಂಡ್ ಮಾಡಿ ಕುಡಿದ್ರೆ ಆವಾಗ ಅದರೊಳಗಿರೋದೆಲ್ಲ ಹೊರಗೆ ರಿಲೀಸ್ ಆಗಿ ಫುಡ್ಗೆ ಸೇರಿ ಹೊಟ್ಟೆಗೆ ಸೇರಿ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಬೀಜಗಳನ್ನು ತಿನ್ನೋಕೆ ಹೋಗಬೇಡಿ. ಹೊಟ್ಟೆ ಸೇರದಂತೆ ಆದಷ್ಟು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಸೂಪರ್ ಫುಡ್ ಬೀಜಗಳು ಮಿತಿ ಮೀರಿದ್ರೆ ಅಮೃತವೂ ವಿಷ. ಎಸ್ ಸ್ನೇಹಿತರೆ, ಹೆಲ್ತ್ ಕಾನ್ಷಿಯಸ್ ಪೀಪಲ್ ಸೂಪರ್ ಫುಡ್ ಅಂತ ಹೇಳಿ ಬೀಜಗಳನ್ನು ತಿಂತಾರೆ. ಬೊಗಸಗಟ್ಟಲೆ ತಿನ್ನೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಜಾಸ್ತಿ ತಿಂದರೆ ಅದು ಜೀವಕ್ಕೆ ಅಪಾಯಕಾರಿ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ತುಂಬ ಜನ ತಿನ್ನೋ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಇದು ಜಾಸ್ತಿ ಆದರೆ ಇದರಲ್ಲಿರೋ ವಿಪರೀತ ಫೈಬರ್ ಮತ್ತು ಕೊಬ್ಬಿನ ಅಂಶದಿಂದ ಜೀರ್ಣಾಂಗ ವ್ಯವಸ್ಥೆ ಡ್ಯಾಮೇಜೇ ಆಗ್ಬೋದು. ಸಿವಿಯರ್ ಗ್ಯಾಸ್ಟ್ರಿಕ್, ಮಲಬದ್ಧತೆ ಮತ್ತು ತೂಕ ವಿಪರೀತವಾಗಿ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ಹುರಿದು ಅಥವಾ ನೆನೆಸಿ ಕೇವಲ ದಿನಕ್ಕೆ 25-30 ಗ್ರಾಮ್ಗಿಂತ ಮೇಲೆ ತಿನ್ನಂಗಿಲ್ಲ ಅಂತ. ಹಾಗೆ ಚಿಯಾ ಸೀಡ್ಸ್, ಇದನ್ನು ನೀರಿನಲ್ಲಿ ನೆನೆಸದೆ ಡ್ರೈ ಆಗಿ ಹಾಗೆ ತಿಂದರೆ ಅದು ಗಂಟ್ಲಲ್ಲಿ ಅಥವಾ ಕರಳಿನಲ್ಲಿ ಊದ್ಕೊಂಡು ಇಂಟೆಸ್ಟಿನಲ್ ಬ್ಲಾಕೇಜ್ ಆಗೋ ಅಪಾಯ ಇರುತ್ತೆ. ಕಡ್ಡಾಯವಾಗಿ ನೀರಲ್ಲಿ ನೆನೆಸಿನೇ ಬಳಸಬೇಕು. ಅದು ಕೂಡ ದಿನಕ್ಕೆ ಕೇವಲ 1-2 ಚಮಚ ಮಾತ್ರ ಬಳಸೋದು ಸೂಕ್ತ ಅನ್ನೋದು ತಜ್ಞರ ಅಭಿಪ್ರಾಯ. ಇನ್ನು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್, ಇದನ್ನು ಹುರಿಯದೆ ಹಸಿಯಾಗಿ ತಿಂದರೆ ಅದರಲ್ಲಿರೋ ಟಾಕ್ಸಿಕ್ ಅಂಶಗಳು ನಿಮ್ಮ ದೇಹದಲ್ಲಿ ಸೈನೈಡ್ ಉತ್ಪತ್ತಿ ಮಾಡೋ ಚಾನ್ಸಸ್ ಇರುತ್ತೆ. ಹುರಿದು ಪುಡಿ ಮಾಡಿ ದಿನಕ್ಕೆ 1-2 ಸ್ಪೂನ್ ಮ್ಯಾಕ್ಸಿಮಮ್ ಅಷ್ಟೇ. ಜೊತೆಗೆ ನಮ್ಮಲ್ಲಿ ತುಂಬ ಜನಕ್ಕೆ ಟೈಮ್ ಪಾಸ್ಗೆ ಸೂರ್ಯಕಾಂತಿ ಬೀಜ ತಿನ್ನೋ ಹವ್ಯಾಸ ಇದೆ. ಹೀಗೆ ಬೊಗಸೆಗಟ್ಟಲೆ ಸನ್ಫ್ಲವರ್ ಸೀಡ್ಸ್ ತಿಂದರೆ ಅದರಲ್ಲಿರೋ ಕ್ಯಾಡ್ಮಿಯಮ್ ಅನ್ನೋ ಕೆಮಿಕಲ್ ಕಿಡ್ನಿಯನ್ನೇ ಉಡಾಯಿಸಿಬಿಡ್ಬೋದು. ನೀವು ಸೂರ್ಯಕಾಂತಿ ಬೀಜವನ್ನು ಉಡಾಯಿಸ್ತಿರೋ ಟೈಮ್ನಲ್ಲಿ ಆ ಬೀಜ ಹೋಗಿ ನಿಮ್ಮ ಕಿಡ್ನಿನ ಉಡಾಯಿಸ್ಬಿಡ್ಬೋದು. ಹುಷಾರು ಸ್ನೇಹಿತರೆ.
ಜೊತೆಗೆ ಸಿಕ್ಕಾಪಟ್ಟೆ ಸಾಲ್ಟಿ ಆಗಿರೋ ಬೀಜಗಳನ್ನು ತಿಂತಾರೆ ಕೆಲವರು, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿರೋದು ಅದನ್ನು ತುಂಬ ತಿಂತಾರೆ. ತಿಂತಾನೆ ಎರಡು ಅನ್ಸುತ್ತೆ, ನೀರು ಕುಡಿತಾರೆ, ತಿಂತಾರೆ ಆಮೇಲೆ ಮತ್ತೆ ಇದು ವಿಪರೀತ ಆದರೆ BP ಶೂಟಪ್ ಆಗ್ಬೋದು. ಹೀಗಾಗಿ ಸ್ನೇಹಿತರೆ ಎಲ್ಲವೂ ಕೂಡ ಲಿಮಿಟ್ನಲ್ಲಿರಬೇಕು. ಟೋಟಲ್ ಡ್ರೈ ಫ್ರೂಟ್ಸ್ ಇಂಟೇಕೆ ಒಂದು ಮುಷ್ಟಿಗಿಂತ ಮೇಲಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಎಲ್ಲವೂ ಸೇರಿ ಬಾದಾಮಿ ಎಲ್ಲವೂ ಸೇರಿ ಅಂಥದ್ರಲ್ಲಿ ಬರೀ ಬೀಜಗಳನ್ನು ಮುಷ್ಟಿ ತಿಂದರೆ ಡೇಂಜರಸ್. ಅದು ಬೀಜಗಳಂತೂ ಯಾವುದು 10, 15, 20 ಗ್ರಾಮ್ ಮೇಲೆ ಹೋಗಬೇಡಿ ಅಂತಲೇ ಎಕ್ಸ್ಪರ್ಟ್ಸ್ ಹೇಳೋದು. ಹಂಗೆ ಹೇಳಿದ ತಕ್ಷಣ ಇಷ್ಟು ತನಕ ಹೇಳಿರೋ ಎಲ್ಲ ಬೀಜಗಳನ್ನು 10, 20 ಗ್ರಾಮ್ 30 ಗ್ರಾಮ್ ಬಳಸಿಬಿಟ್ರೆ ಟೋಟಲ್ ಹೇಗೆ 100 ಗ್ರಾಮ್ 200 ಗ್ರಾಮ್ ಆಗಿಬಿಡುತ್ತೆ. ನೋ, ಡೋಂಟ್ ಡೂ ದ್ಯಾಟ್. ನಿಮ್ಮ ಡಾಕ್ಟರ್ ಸಲಹೆ ಪಡೆದ ಯಾವುದೇ ಕಾರಣಕ್ಕೂ ಈ ಬೀಜಗಳನ್ನು ತಿನ್ನಬೇಡಿ ಸ್ನೇಹಿತರೆ, ಅಗತ್ಯಕ್ಕಿಂತ ಹೆಚ್ಚು. ಸೊ ಸ್ನೇಹಿತರೆ, ಈ ರೀತಿ ಹೊಸದಾಗಿ ಶುರುವಾಗಿರೋ ನ್ಯೂಸೆನ್ಸ್ ಇದ್ದ ತೂರಿಕಾಯಿ ಮತ್ತು ದಿನನಿತ್ಯ ಬಳಸೋ ಬೀಜಗಳಲ್ಲಿರೋ ಆಪತ್ತಿನ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಅನುಭವ ಆಗಿದೆಯಾ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಕಳೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಅವಾಗ ಎಲ್ಲ ಮೆಂಬರ್ ಓನ್ಲಿ ಪ್ರತ್ಯೇಕ ವೀಡಿಯೋಸನ್ನು ನೋಡ್ಬೋದು. ಮೆಂಬರ್ಗಳಿಗೆ ಸೀಮಿತ ಆಗಿರೋ ವೀಡಿಯೋಸ್ನ ನೀವು ಕೂಡ ನೋಡ್ಬೋದು. ಹಲವಾರು ಸ್ಪೆಷಲ್ ವೀಡಿಯೋಸ್ ಅರ್ಲಿ ಆಕ್ಸೆಸ್ ಮೊದಲು ನೀವು ನೋಡ್ಬೋದು. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋ ಹಾಗೂ ಕೂಡ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಪ್ರೀಮಿಯಂ ಮೆಂಬರ್ಶಿಪ್ ಕಮ್ಯುನಿಟಿಯನ್ನು ಸೇರಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.